ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ, ನಾನು ಇವತ್ತು ನಿಮಗೆ ಪಂಚತಂತ್ರ 2.0 ತಂತ್ರಾಂಶದಲ್ಲಿ SBM ಅಪ್ಲಿಕೇಶನ್ಗಳನ್ನ ಎಂಟ್ರಿ ಮಾಡುವಾಗ ಆರ್ ಡಿ ಕ್ಯಾಶ್ ನಂಬರ್ ನಾಟ್ ಫೌಂಡ್ ಇನ್ ನಾಡ್ ಕಚೇರಿ ಅಂತ ಏನು ಇಶ್ಯೂಸ್ ಬರುತ್ತೆ ಅದನ್ನು ಯಾವ ರೀತಿ ಸಾಲ್ವ್ ಮಾಡ್ಕೋಬೇಕು ಅನ್ನೋದನ್ನು ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಮೊದಲಿಗೆ SBM IHHL ಆಪ್ಷನ್ ಮೇಲೆ ಕ್ಲಿಕ್ ಮಾಡಿಕೊಂಡು ಅದರಲ್ಲಿ ಬರುವಂತಹ ಮೊದಲನೇ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ನಂತರ ಇದರಲ್ಲಿ ವಿಲೇಜ್ ನೇಮ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಓಕೆ, ನಂತರ BPL ನಂಬರ್ ಇದೆಯೋ ಇಲ್ವೋ ಅಂತ ಕೇಳುತ್ತೆ. ಸೊ ಎಸ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ BPL ನಂಬರ್ನ ಎಂಟ್ರಿ ಮಾಡ್ಕೊಳ್ಳಿ. ನಂತರ ಸೇವ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಓಕೆ, ಅಪ್ಲಿಕೇಶನ್ ಬೇಸಿಕ್ ಡೀಟೇಲ್ಸ್ ಅಪ್ಡೇಟ್ ಸಕ್ಸಸ್ಫುಲಿ ಅಂತ ಬಂದಿದೆ. ಸೊ ನಂತರ ಬೆನಿಫಿಷರಿ ಡೀಟೇಲ್ಸ್ನ ಕೇಳುತ್ತೆ. ನಾನಿವಾಗ ಬೆನಿಫಿಷರಿ ಡೀಟೇಲ್ಸ್ನ ಎಂಟ್ರಿ ಮಾಡ್ಕೋತಾ ಹೋಗ್ತೀನಿ. ಸೊ ಮೊದಲಿಗೆ ಬೆನಿಫಿಷರಿ ನೇಮು ಇಂಗ್ಲೀಷು ಮತ್ತು ಕನ್ನಡ ಎರಡರಲ್ಲೂ ಎಂಟ್ರಿ ಮಾಡಬೇಕಾಗುತ್ತೆ. ಸೊ ನಂತರ ಹೆಡ್ ಆಫ್ ದ ಫ್ಯಾಮಿಲಿ, ಸೊ ಅವರ ಹಸ್ಬೆಂಡ್ ಇರ್ಬೋದು ಅಥವಾ ಫಾದರ್ ಇರ್ಬೋದು, ಅವ್ರು ಏನು ಫ್ಯಾಮಿಲಿ ಹೆಡ್ ಆಫ್ ದ ಫ್ಯಾಮಿಲಿ ಏನಿರ್ತಾರೆ ಅವ್ರ ನೇಮ್ನ ಎಂಟ್ರಿ ಮಾಡ್ಕೋಬೇಕು. ನಂತರ ಬೆನಿಫಿಷರಿ ಅಡ್ರೆಸ್ಸು ಅದನ್ನು ಕೂಡ ನಾನೀಗ ಎಂಟ್ರಿ ಮಾಡ್ತಾಯಿದ್ದೀನಿ. ಓಕೆ, ಹಾಗೆ ಬೆನಿಫಿಷರಿ ಜೆಂಡರ್ನೂ ಕೂಡ ಸೆಲೆಕ್ಟ್ ಮಾಡ್ಕೋತಾ ಇದ್ದೀನಿ ಮತ್ತು ಡೇಟ್ ಆಫ್ ಬರ್ತ್ನೂ ಎಂಟ್ರಿ ಮಾಡ್ಕೋತಾ ಇದ್ದೀನಿ. ಹಾಗೆ ಬೆನಿಫಿಷರಿ ಕ್ಯಾಟಗರಿನೂ ಕೂಡ ಸೆಲೆಕ್ಟ್ ಮಾಡ್ತಾಯಿದ್ದೀನಿ. ಸೊ ನಂತರ ಆರ್ ಡಿ ಕ್ಯಾಶ್ ನಂಬರ್ ಅಂತ ಕೇಳ್ತಾ ಇದೆ. ಸೊ ನಾನು ಬೆನಿಫಿಷರಿ ಏನು ಕ್ಯಾಸ್ಟ್ ಸರ್ಟಿಫಿಕೇಟ್ ಕೊಟ್ಟಿದ್ದಾರೆ ಅದ್ರಲ್ಲಿ ಆರ್ ಡಿ ನಂಬರ್ನ ಎಂಟ್ರಿ ಮಾಡ್ತಾಯಿದ್ದೀನಿ. ಓಕೆ, ಆರ್ ಡಿ ನಂಬರ್ನ ಎಂಟ್ರಿ ಮಾಡಿದ ನಂತರ ಸೊ ಎರರ್ ಅಂದ್ಬಿಟ್ಟು ಟಾಪ್ ರೈಟ್ ಸೈಡಲ್ಲಿ ಈ ಥರ ಆರ್ ಡಿ ಕ್ಯಾಶ್ ನಂಬರ್ ನಾಟ್ ಫೌಂಡ್ ಇನ್ ನಾಡ್ ಕಚೇರಿ ಅಂತ ಇಶ್ಯೂಸ್ ಬರ್ತಾಯಿದೆ. ಸೊ ಈ ಥರ ಇಶ್ಯೂಸ್ ಬಂದಾಗ ನಾವು ಅಪ್ಲಿಕೇಶನ್ನ ಕಂಟಿನ್ಯೂ ಮಾಡೋಕ್ಕಾಗೋದಿಲ್ಲ. ಸೊ ಇದನ್ನು ಯಾವ ರೀತಿ ಸಾಲ್ವ್ ಮಾಡ್ಕೋಬೇಕು ಅಂದರೆ, ಮೊದಲಿಗೆ ಗೂಗಲ್ ವೆಬ್ಸೈಟ್ಗೆ ಹೋಗ್ಬಿಟ್ಟು ಅದರಲ್ಲಿ ನಾಡ್ ಕಚೇರಿ ಅಂತ ಎಂಟ್ರಿ ಮಾಡ್ಕೊಳ್ಳಿ. ಸೊ ಅದರಲ್ಲಿ ಮೊದಲಿಗೆ ಬರುವಂತಹ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ. ಸೊ ಇದು ಕರ್ನಾಟಕ ಸರ್ಕಾರದ ಅಧಿಕೃತ ವೆಬ್ಸೈಟ್ ಆಗಿರುತ್ತೆ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಓಕೆ, ಈ ರೀತಿ ಒಂದು ಪೇಜ್ ಓಪನ್ ಆಗುತ್ತೆ. ಇಲ್ಲಿ ಮೊಬೈಲ್ ನಂಬರ್ನ ಕೇಳ್ತಾ ಇದೆ. ಸೊ ಮೊಬೈಲ್ ನಂಬರ್ನ ಎಂಟ್ರಿ ಮಾಡಿ. ನಂತರ OTP ಪಡೆಯಿರಿ ಅಂತ ಏನು ಆಪ್ಷನ್ ಶೋ ಆಗ್ತದೆ ಅದ್ರ ಮೇಲೆ ಕ್ಲಿಕ್ ಮಾಡಿ. ನೀವು ಯಾವ ಮೊಬೈಲ್ ನಂಬರ್ನ ಎಂಟ್ರಿ ಮಾಡಿರ್ತೀರೋ ಆ ನಂಬರ್ಗೆ ಈಗ ಒಂದು OTP ಸೆಂಡ್ ಆಗುತ್ತೆ. OTP ನಂಬರ್ನ ಎಂಟ್ರಿ ಮಾಡಿ. ನಂತರ ಲಾಗಿನ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಲಾಗಿನ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ ನಂತರ ಈ ರೀತಿ ಒಂದು ಪೇಜು ಓಪನ್ ಆಗುತ್ತೆ. ಇದರಲ್ಲಿ ಹೊಸ ವಿನಂತಿ ಅಂತ ಏನು ಆಪ್ಷನ್ ಶೋ ಆಗ್ತಾಯಿದೆ ಅದರ ಮೇಲೆ ಕ್ಲಿಕ್ ಮಾಡಿ. ಸೊ ಅದರಲ್ಲಿ ತುಂಬ ಆಪ್ಷನ್ನು ನಿಮಗೆ ಕಂಡು ಬರುತ್ತೆ. ಕ್ಯಾಸ್ಟು, ಇನ್ಕಮು ಮತ್ತು ವಾಸಸ್ಥಳ ಎಲ್ಲ ಶೋ ಆಗ್ತಾಯಿದೆ. ಸೊ ಅದರಲ್ಲಿ ನಾನು ಜಾತಿ ಪ್ರಮಾಣ ಪತ್ರ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೋತಾ ಇದ್ದೀನಿ. ಓಕೆ, ನಂತರ ಈ ರೀತಿ ಒಂದು ಪೇಜ್ ಓಪನ್ ಆಗುತ್ತೆ. ಇದರಲ್ಲಿ ಪ್ರಮಾಣ ಪತ್ರ ಎಷ್ಟು ಜನಕ್ಕೆ ಸಿಗುತ್ತೆ, ಏನೇನು ಡಾಕ್ಯುಮೆಂಟ್ಸ್ ಬೇಕು, ಏನು ಅಮೌಂಟ್ ಎಲ್ಲ ಶೋ ಆಗ್ತಾಯಿದೆ. ಸೊ ನಾನು ಅಪ್ಲಿಕೇಶನ್ನ ಕಂಟಿನ್ಯೂ ಮಾಡೋಕ್ಕೋಸ್ಕರ ಮುಂದುವರಿಸಿ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ತಾಯಿದ್ದೀನಿ. ಓಕೆ, ನಂತರ ನೀವು ಪಡಿತರ ಚೀಟಿ ಹೊಂದಿದ್ದೀರಾ ಅಂತ ಕೇಳುತ್ತೆ. ಎಸ್ ಅಂತ ನಾನು ಕ್ಲಿಕ್ ಮಾಡಿ ಸೆಲೆಕ್ಟ್ ಮಾಡ್ಕೋತಾ ಇದ್ದೀನಿ. ನಂತರ ಪಡಿತರ ಚೀಟಿ ಸಂಖ್ಯೆಯನ್ನು ನಮೂದಿಸಿ ಅಂತ ಕೇಳ್ತಾ ಇದೆ. ಸೊ ಫಲಾನುಭವಿ ಏನು ರೇಷನ್ ಕಾರ್ಡ್ ಕೊಟ್ಟಿದ್ದಾರೆ ಆ ನಂಬರ್ನ ನಾನು ಇಲ್ಲಿ ಎಂಟ್ರಿ ಮಾಡ್ತಾಯಿದ್ದೀನಿ. ನಂತರ ಮುಂದುವರಿಸಿ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ತಾಯಿದ್ದೀನಿ. ನಂತರ ಅರ್ಜಿದಾರನ್ನು ಆಯ್ಕೆ ಮಾಡಿ ಅಂತ ಬಂದಿದೆ. ಆ ರೇಷನ್ ಕಾರ್ಡಲ್ಲಿ ಎಷ್ಟು ಜನ ಫಲಾನುಭವಿಗಳಿದ್ದಾರೆ ಅಷ್ಟು ಜನದ ನೇಮ್ ಸೆಲೆಕ್ಟ್ ಅಲ್ಲಿ ಶೋ ಆಗ್ತಾಯಿದೆ. ಸೊ ಅದರಲ್ಲಿ ನಮ್ಮ SBM ಫಲಾನುಭವಿ ಯಾರು ಇರ್ತಾರೆ ಅವ್ರ ನೇಮ್ನ ಸೆಲೆಕ್ಟ್ ಮಾಡಿ ಶೋಧಿ ಶೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ತಾಯಿದ್ದೀನಿ. ಓಕೆ, ಪ್ರಮಾಣ ಪತ್ರಗಳು ಅಂದ್ಬಿಟ್ಟು ಈ ರೀತಿ ಈಗ ಅಧಿಕೃತವಾಗಿ ನಾಡ್ ಕಚೇರಿಯಲ್ಲಿ ಯಾವುದು ಈ ರೇಷನ್ ಕಾರ್ಡ್ಗೆ ಆರ್ ಡಿ ನಂಬರ್ ಜನ್ರೇಟ್ ಆಗಿದೆ ಆ ನಂಬರ್ನಲ್ಲಿ ಶೋ ಆಗುತ್ತೆ. ಸೊ ಇದೇ ಆರ್ ಡಿ ನಂಬರು ಕೂಡ ಈಗ ಅವರ ರನ್ನಿಂಗ್ ಇರೋಂಥ ಆರ್ ಡಿ ನಂಬರ್ ಇದೇ ಆಗಿರುತ್ತೆ. ಏನು ಫಲಾನುಭವಿ ಕೊಟ್ಟಿದ್ದಾರೆ ಆ ನಂಬರು ಇಶ್ಯೂ ಇರೋದ್ರಿಂದ ಇಲ್ಲಿ ಏನು ಆರ್ ಡಿ ನಂಬರ್ ಶೋ ಆಗ್ತದೆ ಇದನ್ನು ನಾವು ಕಾಪಿ ಮಾಡಿ ಪೇಸ್ಟ್ ಮಾಡ್ಕೋಬೋದು.
ಸೊ ಇಲ್ಲಿ ಪೂರ್ವ ವೀಕ್ಷಣೆ ಅಂತ ಏನು ಆಪ್ಷನ್ ಇದೆ ಅದರ ಮೇಲೆ ಕ್ಲಿಕ್ ಮಾಡಿ ನಾವು ಅದನ್ನು ಡ್ರಾಫ್ಟು ಕೂಡ ನೋಡ್ಬೋದಾಗಿರುತ್ತೆ. ಸೊ ನಾನೀಗ ಇಲ್ಲಿ ಅರ್ಜಿ ಸಂಖ್ಯೆ ಅಂತ ಏನು ಆರ್ ಡಿ ನಂಬರ್ ಶೋ ಆಗ್ತಾಯಿದೆ ಆ ನಂಬರ್ನ ಕಾಪಿ ಮಾಡಿಕೊಂಡು ಮತ್ತು ಪಂಚತಂತ್ರ 2.0 ಲಾಗಿನ್ಗೆ ವಾಪಸ್ ಹೋಗಿ ಅದನ್ನು ನಾನಲ್ಲಿ ಎಂಟ್ರಿ ಮಾಡ್ತಾಯಿದ್ದೀನಿ. ಓಕೆ, SBM ಅಪ್ಲಿಕೇಶನ್ಗೆ ರಿಟರ್ನ್ ಬಂದು ಆರ್ ಡಿ ಕ್ಯಾಶ್ ನಂಬರ್ ಆಪ್ಷನ್ನಲ್ಲಿ ಅದನ್ನು ಪೇಸ್ಟ್ ಮಾಡ್ತಾಯಿದ್ದೀನಿ. ಸೊ ಪೇಸ್ಟ್ ಮಾಡಿದ ನಂತರ ಬೆನಿಫಿಷರಿ ನೇಮ್ ನಮ್ಗೆ ಆಟೋಮೆಟಿಕ್ಕಾಗಿ ನೇಮ್ ಬಂದಿದೆ. ಸೊ ಇಲ್ಲಿಗೆ ಇದು ಆರ್ ಡಿ ನಂಬರ್ ರನ್ನಿಂಗ್ ಇದೆ ಅಂತ ಆಯಿತು. ಇವಾಗ ನಾವು ಏನು SBM ಅಪ್ಲಿಕೇಶನ್ನ ಯಾವುದೇ ರೀತಿ ಇಶ್ಯೂ ಇಲ್ಲದೇ ಕಂಟಿನ್ಯೂ ಮಾಡ್ಬೋದಾಗಿರುತ್ತೆ. ಓಕೆ, ಎಲ್ಲ ಡೀಟೇಲ್ಸ್ನ ಎಂಟ್ರಿ ಮಾಡಿ ಸೇವ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಹಾಗೆ ಫಲಾನುಭವಿದು ಬ್ಯಾಂಕ್ ಡೀಟೇಲ್ಸು ಮತ್ತು ರಿಕ್ವೈರ್ಡ್ ಡಾಕ್ಯುಮೆಂಟ್ಸ್ ಏನಿದೆ ಅದನ್ನೆಲ್ಲ ಅಪ್ಲೋಡ್ ಮಾಡಿ ಸೇವ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಓಕೆ, ನೆಕ್ಸ್ಟ್ ಸೆಂಡ್ ಫಾರ್ ಅಪ್ರೂವಲ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ ನಂತರ ಅದು ಅಪ್ರೂವಲ್ಗೆ ಸೆಂಡ್ ಆಗುತ್ತೆ. ಸೊ ಈ ರೀತಿ ನಾವು SBMನಲ್ಲಿ ಅಪ್ಲಿಕೇಶನ್ ಹಾಕುವಾಗ ಆರ್ ಡಿ ಕ್ಯಾಶ್ ನಂಬರ್ ನಾಟ್ ಫೌಂಡ್ ಅಂತ ಏನು ಇಶ್ಯೂಸ್ ಬರುತ್ತೆ ಅದನ್ನು ಸಕ್ಸಸ್ಫುಲಿಯಾಗಿ ಸಾಲ್ವ್ ಮಾಡ್ಕೋಬೋದಾಗಿರುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.